ಬಹಳ ಹಿಂದಿನ ಮಾತಿದು. ಕಾಶಿಯ ಸಮೀಪದಲ್ಲಿ ಸೀತಾಪುರ ಎಂಬ ಹಳ್ಳಿ ಇತ್ತು. ಹಿಂದೆ ಶ್ರೀರಾಮಚಂದ್ರರು ಸೀತಾಮಾತೆಯ ಜೊತೆಗೆ ಒಮ್ಮೆ ಈ ಹಳ್ಳಿಗೆ ಭೇಟಿ ನೀಡಿದರಂತೆ. ಆ ಹಳ್ಳಿಯ ಮುಂದಿರುವ ಶಿವನ ದೇಗುಲದಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದರಂತೆ. ಆಗ ಈ ಹಳ್ಳಿಗೆ ಸೀತಾಪುರ ಎಂದು ನಾಮಕರಣ ಮಾಡಿದರಂತೆ. ಹೀಗೆ ಆ ಹಳ್ಳಿಯ ಬಗ್ಗೆ ಜನ ಕತೆ ಹೇಳುತ್ತಿದ್ದರು. ಆ ಊರಿನಲ್ಲಿ ರಾಮಪ್ಪ ಎಂಬ ವ್ಯಕ್ತಿ ಇದ್ದ. ಅವನು ತುಂಬಾ ಬಡತನದಲ್ಲಿದ್ದ. ಅವನಿಗೆ ಹೊಲ ಗದ್ದೆಯಾಗಲಿ ಇತರೆ ಆಸ್ತಿ ಪಾಸ್ತಿಯಾಗಲಿ ಏನೂ ಇರಲಿಲ್ಲ. ಬೇರೆಯವರ ಮನೆಯಲ್ಲಿ ಜೀತ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಊರಿನಲ್ಲಿರುವ ಕೆಲ ಹಿರಿಯರು ರಾಮಪ್ಪನ ಒಳ್ಳೆಯತನ ನೋಡಿ ಅವನಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದರು. ಅದೇ ಊರಿನಲ್ಲಿದ್ದ ರಾಚಪ್ಪನ ಮಗಳು ಪಾರ್ವತಿಯೊಂದಿಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದರು. ಪಾರ್ವತಿಯು ಸಹ ಬಾಲ್ಯದಿಂದಲೇ ಬಡತನದಲ್ಲಿ ಬೆಳೆದ ಹೆಣ್ಣು. ಪ್ರತಿದಿನ ಬೆಳಿಗ್ಗೆ ಶಿವನ ಗುಡಿಗೆ ಹೋಗಿ ಗುಡಿಸಿ ಸಾರಿಸಿ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಬರುತ್ತಿದ್ದಳು. ಮದುವೆಯಾದ ಮೇಲೂ ಆ ಅಭ್ಯಾಸ ನಿಲ್ಲಿಸಲಿಲ್ಲ. ರಾಮಪ್ಪ ಎಷ್ಟೇ ಕಷ್ಟಪಟ್ಟು ದುಡಿದರೂ ಅವನಿಗೆ ಕೊಡುತ್ತಿದ್ದಿದ್ದು 1-2 ಹಿಡಿ ಕಾಳು. ಅದು ಇಬ್ಬರಿಗೂ ಸಾಕಾಗದೆ ಎಷ್ಟೋ ದಿನ ಇಬ್ಬರು ಅರೆ ಹೊಟ್ಟೆಯಲ್ಲಿ ಮಲಗುತ್ತಿದ್ದರು. ಇದರಿಂದ ತುಂಬ ನೊಂದು ಹೋಗಿದ್ದರು. ಗಂಡನ ಪರಿಸ್ಥಿತಿ ಅರಿತ ಪಾರ್ವತಿ ಏನಾದರೂ ಪರಿಹಾರ ಕಂಡು ಹಿಡಿದು ಈ ಬಡತನದಿಂದ ಹೊರಬಂದು ಸಮಾಜದಲ್ಲಿ ಉತ್ತಮವಾಗಿ ಬಾಳಬೇಕು ಎಂದುಕೊಂಡಳು. ಆದರೆ ನಮಗೇನು ಆಸ್ತಿ ಇಲ್ಲ, ಸಹಾಯ ಮಾಡುವವರೂ ಇಲ್ಲ. ಎಲ್ಲರೂ ಕೈಬಿಟ್ಟರೂ ಅವನು ಕೈಬಿಡುವನೇ, ಆ ನನ್ನ ಶಿವ ಕೈಬಿಡುವನೇ ಎಂದುಕೊಂಡವಳೆ ತನ್ನ ಗಂಡನನ್ನು ಕರೆದು, ನೋಡಿ, ನೀವು ಕಷ್ಟಪಟ್ಟು ದುಡಿಯುತ್ತಿದ್ದೀರಿ, ಆದರೂ ಅದು ನಮ್ಮ ಹೊಟ್ಟೆಗೆ ಸಾಲುತ್ತಿಲ್ಲ. ನಾನೀಗ ಬಸುರಿ, ಈಗ ನಮ್ಮ ಸಂಸಾರ ದೊಡ್ಡದಾಗುತ್ತೆ. ಹೀಗೆ ಇದ್ದರೆ ಆಗದು. ನೀವೊಮ್ಮೆ ಕಾಶಿಗೆ ಹೋಗಿ ಬನ್ನಿ, ವಿಶ್ವನಾಥನ ದರ್ಶನ ಪಡೆದು ಬನ್ನಿ. ಆ ತಂದೆಯ ಕೃಪೆಯಿಂದ ಮುಂದೆ ನಮ್ಮ ಜೀವನ ಒಳ್ಳೆಯದಾಗಬಹುದು ಎಂದು ಹೇಳಿದಳು. ಹೆಂಡತಿಯ ಮಾತು ಕೇಳಿ ಸ್ವಲ್ಪ ಯೋಚಿಸಿ, ಸರಿ, ನಿನಗೆ ಹಾಗೆ ಅನ್ನಿಸಿದರೆ ನಾಳೆನೆ ಹೋಗಿ ಬರುತ್ತೇನೆ ಎಂದು ಹೇಳಿದ. ಮರುದಿನ ರಾಮಪ್ಪ ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಪಡೆದ. ನಂತರ ತನ್ನ ಹಳ್ಳಿಗೆ ಹಿಂತಿರುಗಿ ಬರಬೇಕಾದರೆ ದಾರಿಯಲ್ಲಿ ಒಬ್ಬ ಸನ್ಯಾಸಿ ಸಿಕ್ಕಿದರು. ಇಬ್ಬರು ತಮ್ಮ ತಮ್ಮ ಪರಿಚಯ ಮಾಡಿಕೊಂಡರು. ಸನ್ಯಾಸಿ, ನಿಮ್ಮ ಊರಿನಲ್ಲಿ ಮಳೆ ಬೆಳೆ ಚೆನ್ನಾಗಿದೆಯೇ, ಎಲ್ಲ ಸೌಖ್ಯವೇ ಎಂದು ಕೇಳಿದಾಗ ರಾಮಪ್ಪ, ಎಲ್ಲವೂ ಸೌಖ್ಯ ಪೂಜ್ಯರೇ, ಆದರೆ ನನಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದಕ್ಕೆ ತಂದೆ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಬರುತ್ತಿದ್ದೇನೆ ಎಂದು ಹೇಳಿದ. ಸನ್ಯಾಸಿ ಎಲ್ಲ ವಿವರವಾಗಿ ಕೇಳಿದಾಗ ರಾಮಪ್ಪ ತನ್ನೆಲ್ಲ ಕಷ್ಟವನ್ನು ಹೇಳಿಕೊಂಡ. ನಂತರ ಸನ್ಯಾಸಿ ತಮ್ಮ ಜೋಳಿಗೆಯಿಂದ ಒಂದು ಶಂಖವನ್ನು ತೆಗೆದು ರಾಮಪ್ಪನಿಗೆ ಕೊಟ್ಟರು. ಇದರಿಂದ ನನಗೇನು ಪ್ರಯೋಜನ ಸ್ವಾಮಿಗಳೇ ಎಂದು ರಾಮಪ್ಪ ಕೇಳಿದಾಗ, ರಾಮಪ್ಪ, ಇದು ಸಾಮಾನ್ಯವಾದ ಶಂಖವಲ್ಲ. ಈ ಶಂಖವು ನಿನ್ನ ಕಷ್ಟವನ್ನು ದೂರ ಮಾಡುತ್ತದೆ. ದಿನಕ್ಕೊಂದು ಚಿನ್ನದ ನಾಣ್ಯವನ್ನು ಈ ಶಂಖ ನಿನಗೆ ಕೊಡುತ್ತದೆ. ಇದರಿಂದ ಜೀವನ ಪೂರ್ತಿ ಸುಖವಾಗಿರಬಹುದು ಎಂದು ಹೇಳಿದರು. ಸನ್ಯಾಸಿಯ ಮಾತುಗಳಿಂದ ರಾಮಪ್ಪನಿಗೆ ತುಂಬ ಸಂತೋಷವಾಯಿತು. ತನ್ನ ಹೆಂಡತಿಯ ಮಾತು ಕೇಳಿ ಕಾಶಿಗೆ ಬಂದಿದ್ದು ಒಳ್ಳೆಯದಾಯಿತು ಎಂದುಕೊಂಡು ಸನ್ಯಾಸಿಗೆ ನಮಸ್ಕಾರ ಮಾಡಿ ತನ್ನ ಊರಿನ ಕಡೆಗೆ ಹೆಜ್ಜೆ ಹಾಕಿದನು. ಹೀಗೆ ನಡೆದುಕೊಂಡು ಹೋಗುವಾಗ ಕತ್ತಲಾಗುತ್ತಾ ಬಂದಿತು. ಅವರ ಊರನ್ನು ತಲುಪಬೇಕಾದರೆ ಮಧ್ಯದಲ್ಲಿ ಒಂದು ಕಾಡನ್ನು ದಾಟಿ ಹೋಗಬೇಕಿತ್ತು. ರಾತ್ರಿ ಹೊತ್ತು ಕಾಡಿನಲ್ಲಿ ಪ್ರಯಾಣಿಸುವುದು ಉಚಿತವಲ್ಲ ಎಂದುಕೊಂಡು ಸುತ್ತಮುತ್ತ ಯಾವುದಾದರೂ ಧರ್ಮಶಾಲೆ ಅಥವಾ ಮನೆಗಳಿವೆಯೇ ಎಂದು ನೋಡಿದ. ಅಲ್ಲಿಯೇ ಇದ್ದ ಒಬ್ಬ ವ್ಯಾಪಾರಿಯ ಮನೆಯಲ್ಲಿ ರಾತ್ರಿಯನ್ನು ಕಳೆಯಲು ತೀರ್ಮಾನ ಮಾಡಿದನು. ವ್ಯಾಪಾರಿಯು ರಾಮಪ್ಪನ ಬಗ್ಗೆ ವಿಚಾರಿಸಿ ಅವನಿಗೆ ತನ್ನ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿ ಹಾಲು ಹಣ್ಣು ಕೊಟ್ಟು ಅತಿಥಿ ಸತ್ಕಾರ ಮಾಡಿದನು. ವ್ಯಾಪಾರಿಯು ರಾಮಪ್ಪ ಕಾಶಿಗೆ ಬಂದ ವಿಚಾರದ ಬಗ್ಗೆ ಮತ್ತು ಅವನಲ್ಲಿರುವ ಶಂಖದ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡನು. ವ್ಯಾಪಾರಿಗೆ ರಾಮಪ್ಪನ ಬಳಿ ಇದ್ದ ಶಂಖದ ಬಗ್ಗೆ ವ್ಯಾಮೋಹ ಉಂಟಾಯಿತು. ಹೇಗಾದರೂ ಮಾಡಿ ಆ ಶಂಖವನ್ನು ತಾನು ಪಡೆದುಕೊಳ್ಳಬೇಕೆಂದುಕೊಂಡನು. ಆ ಸಂದರ್ಭಕ್ಕಾಗಿ ಕಾಯುತ್ತಾ ಕುಳಿತನು. ರಾಮಪ್ಪ ದಿನವೆಲ್ಲ ಸುತ್ತಾಡಿದ ಪರಿಣಾಮ ಕೂಡಲೇ ನಿದ್ದೆಗೆ ಜಾರಿದ. ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ವ್ಯಾಪಾರಿ ರಾಮಪ್ಪನ ಬಳಿ ಇದ್ದ ಶಂಖವನ್ನು ತೆಗೆದುಕೊಂಡು ಆ ಜಾಗದಲ್ಲಿ ಸಾಮಾನ್ಯವಾದ ಶಂಖವನ್ನು ಇಟ್ಟು ತಾನು ನಿದ್ದೆಗೆ ಹೋದನು. ರಾಮಪ್ಪ ಬೆಳಿಗ್ಗೆ ಎದ್ದು ವ್ಯಾಪಾರಿಗೆ ವಂದನೆಗಳನ್ನು ಸಲ್ಲಿಸಿ ತನ್ನ ಊರಿಗೆ ಹೊರಟನು. ಮನೆಗೆ ಬಂದು ನಡೆದ ವಿಷಯವನ್ನೆಲ್ಲ ತನ್ನ ಹೆಂಡತಿಗೆ ಹೇಳಿದನು. ಶಂಖದ ಬಗ್ಗೆ ವಿಷಯ ತಿಳಿದ ಪಾರ್ವತಿಗೆ ತುಂಬ ಸಂತೋಷವಾಯಿತು. ತಾನು ಶಂಖವನ್ನು ಪರೀಕ್ಷೆ ಮಾಡುತ್ತೇನೆಂದು ರಾಮುವಿನ ಕೈಯಲ್ಲಿದ್ದ ಶಂಖವನ್ನು ತೆಗೆದುಕೊಂಡಳು. ಶಂಖವನ್ನು ಬಗ್ಗಿಸಿದಳು.
ಆದರೆ ಶಂಖದಿಂದ ಯಾವ ನಾಣ್ಯವೂ ಹೊರಬರಲಿಲ್ಲ. ಈಗ ರಾಮಪ್ಪ ಯೋಚನೆಗೆ ಬಿದ್ದ. ಇದು ಖಂಡಿತವಾಗಿ ಆ ವ್ಯಾಪಾರಿಯ ಕೆಲಸವೇ ಇರಬೇಕು. ನಾನು ನಿದ್ದೆ ಹೋದ ಸಂದರ್ಭದಲ್ಲಿ ಅವನೇ ಶಂಖವನ್ನು ಬದಲಾವಣೆ ಮಾಡಿರಬೇಕು. ನಾನು ಈಗಲೇ ಹೋಗಿ ಆ ಶಂಖವನ್ನು ತೆಗೆದುಕೊಂಡು ಬರಲೆ ಎಂದು ತನ್ನ ಹೆಂಡತಿಯ ಬಳಿ ಕೇಳಿದ. ರಾಮಪ್ಪನ ಹೆಂಡತಿ ಪಾರ್ವತಿ ತುಂಬ ಬುದ್ಧಿವಂತ ಹೆಂಗಸು. ಅವಳು ರಾಮಪ್ಪನಿಗೆ, ಈಗಲೇ ಹೋಗಬೇಡಿ, 2 ದಿನ ಬಿಟ್ಟು ಹೋಗಿ. ಹಾಗೆ ಈ ಶಂಖವನ್ನು ಜೊತೆಗೆ ತೆಗೆದುಕೊಂಡು ಹೋಗಿ. ಶಂಖವನ್ನು ವ್ಯಾಪಾರಿಗೆ ತೋರಿಸಿ ನಂತರ ಹೇಳಿ, ನಾನು ಪುನಃ ಕಾಶಿಗೆ ಹೋಗಿದ್ದೆ. ನನಗೆ ಮೊದಲು ಸಿಕ್ಕ ಸನ್ಯಾಸಿ ಈಗಲೂ ಸಿಕ್ಕಿದರು. ಈ ಹೊಸ ಶಂಖವನ್ನು ಕೊಟ್ಟರು. ಇದು ಮೊದಲು ಕೊಟ್ಟ ಶಂಖಕ್ಕಿಂತ ಜಾಸ್ತಿ ನಾಣ್ಯಗಳನ್ನು ಕೊಡುತ್ತದೆ. ದಿನಕ್ಕೆ 2 ನಾಣ್ಯ ಕೊಡುತ್ತದೆ ಎಂದು ಹೇಳಿ. ಆಗ ವ್ಯಾಪಾರಿ ಇದನ್ನು ತನಗೆ ಕೊಡು ಎಂದು ಕೇಳುತ್ತಾನೆ. ಆಗ ನೀವು ನಿಮ್ಮ ಬಳಿ ಬೇರೆ ಶಂಖವಿದ್ದರೆ ನನಗೆ ಕೊಡಿ, ಆಗ ಕೊಡುತ್ತೇನೆ ಎಂದು ಹೇಳಿ ಎಂದು ಗಂಡನಿಗೆ ಉಪಾಯ ಹೇಳಿಕೊಟ್ಟಳು. ಹೆಂಡತಿಯ ಮಾತಿನಂತೆ 2 ದಿನಗಳ ನಂತರ ರಾಮಪ್ಪ ವ್ಯಾಪಾರಿಯ ಮನೆಗೆ ಹೋದನು. ಹೆಂಡತಿ ಹೇಳಿಕೊಟ್ಟ ಮಾತುಗಳನ್ನು ವ್ಯಾಪಾರಿಯ ಮುಂದೆ ಹೇಳಿದನು. ವ್ಯಾಪಾರಿಯು ರಾಮಪ್ಪನ ಕೈಯಲ್ಲಿದ್ದ ಶಂಖವನ್ನು ತೆಗೆದುಕೊಂಡು ಮೊದಲು ಮೋಸದಿಂದ ತೆಗೆದುಕೊಂಡ ಶಂಖವನ್ನು ರಾಮಪ್ಪನಿಗೆ ಕೊಟ್ಟ. ರಾಮಪ್ಪ ಶಂಖವನ್ನು ತೆಗೆದುಕೊಂಡು ತನ್ನ ಮನೆಗೆ ವಾಪಸ್ಸಾದನು. ವ್ಯಾಪಾರಿಯು ಶಂಖವನ್ನು ಮೇಲೆ ಕೆಳಗೆ ಮಾಡಿದನು. ಆದರೆ ಶಂಖದಿಂದ ಯಾವ ನಾಣ್ಯಗಳು ಹೊರಬರಲಿಲ್ಲ. ಶಂಖವನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿದ ವ್ಯಾಪಾರಿಗೆ ಅದು ತಾನು ಮೋಸದಿಂದ ರಾಮಪ್ಪನಿಗೆ ನೀಡಿದ ಶಂಖ ಎಂದು ತಿಳಿಯಿತು. ಆ ಶಂಖ ಸಾಮಾನ್ಯ ಶಂಖವೆಂದು ತಿಳಿದು ವ್ಯಾಪಾರಿಗೆ ನಿರಾಶೆಯಾಯಿತು. ಮುಂದೆಂದೂ ಈ ರೀತಿ ಮಾಡಬಾರದು, ಮೋಸದಿಂದ ಬಂದಿದ್ದು ಮೋಸದಲ್ಲೇ ಹೋಗುತ್ತೆ ಎಂಬ ಬುದ್ಧಿ ಕಲಿತ. ಇತ್ತ ಸನ್ಯಾಸಿ ಕೊಟ್ಟ ಶಂಖದಿಂದ ರಾಮಪ್ಪ ದಿನಕ್ಕೊಂದು ಚಿನ್ನದ ನಾಣ್ಯವನ್ನು ಪಡೆದು ಹೆಂಡತಿಯೊಂದಿಗೆ ಸಂತೋಷದಿಂದ ಜೀವನ ನಡೆಸಿದ. ಪ್ರೀತಿಯ ಬಂಧುಗಳೇ, ಈ ಸುಂದರ ಕಥೆಯಲ್ಲಿನ ಯಾವ ಅಂಶದ ಮೇಲೆ ಗಮನ ಹರಿಸುತ್ತೀರೋ ಇಲ್ಲವೋ, ಆದರೆ ಆ ವ್ಯಾಪಾರಿ ಹೇಳಿದ ಮಾತನ್ನು ಎಂದಿಗೂ ಮರೆಯಬೇಡಿ. ಮೋಸದಿಂದ ಬಂದಿದ್ದು ಮೋಸದಲ್ಲೇ ಹೋಗುತ್ತೆ. ಇದು ನಿಜ, ನಿಮಗೂ ಅನುಭವ ಆಗಿರಬಹುದಾದ ಸಹಜ ಸತ್ಯ ಇದು. ಹಾಗೆ ಇನ್ನೊಂದು ಸೂಕ್ಷ್ಮ ವಿಚಾರ ಗಮನಿಸಿದ್ರ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋದನ್ನ ರಾಮಪ್ಪನ ಹೆಂಡತಿ ಎಷ್ಟು ಸೂಕ್ಷ್ಮವಾಗಿ ವಿವರಿಸಿದಳು. ಈ ಕತೆ ನಮಗೆ ಕಲಿಸುವ ಬಹುಮುಖ್ಯ ವಿಷಯವೆಂದರೆ ಭರವಸೆ. ಹೌದು, ಇಂದು ನಮ್ಮ ಬಳಿ ಏನೂ ಇಲ್ಲ, ಆದರೆ ಮುಂದೆ ನಮ್ಮ ಜೀವನ ಉತ್ತಮವಾಗಬಹುದು ಎಂಬ ನಿರೀಕ್ಷೆಯೇ ಭರವಸೆ. ಈ ಸೃಷ್ಟಿ ಚಲಿಸುವುದೇ ಭರವಸೆಯ ಸುತ್ತ. ನಮ್ಮ ಮೇಲೆ, ನಮ್ಮ ವೃತ್ತಿಯ ಮೇಲೆ, ನಾಳೆಯ ಮೇಲೆ, ನಮ್ಮ ಸುತ್ತಲಿನವರ ಮೇಲೆ, ಪ್ರಕೃತಿಯ ಮೇಲೆ, ಶಿವನ ಮೇಲೆ ಭರವಸೆ ಇರಲಿ. ಕಥೆ ನಿಮಗೆ ತಲುಪಿದೆ, ಅಭಿಪ್ರಾಯನ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು, ಮುಗ್ಧತೆ, ಭರವಸೆ ನಮ್ಮನ್ನು ತೊರೆಯದಿರಲಿ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.